ಎಲ್ಲಿ ಹೊಂಟಕ್ಕೆ ನೀಲ ಅಲ್ಲ ಏನಿಲ್ಲ ಇಲ್ಲ ಬಾರ ಇಲ್ಲಿ ಬನ್ನಿ ಗಿರ್ಜಕ್ಕ ಸಾತ ನೀಲ ಬಾರ ಆಗಿತ್ತು ಗಿರ್ಜಕ್ಕ ಇಲ್ಲೇ ಇವ್ರು ಸಾವಕರ್ ಮನೆಗೆ ಹೊಂಟಿದ್ ನೋಡ ಬದ್ನಿಕಾಯಿ ಅದು ಬೇಕಾಗಿದ್ವಾ ಅಕ್ಕ ಊರಿಗೆ ಹೊಂಟ ನಾಳೆ ನಾಡ್ದ ಹಿಂಗ ಒಟ್ಟು ಹೊಕ್ಕಳಿ ಒಂದ್ 2 ದಿನದಾಗ ಹಂಗಾಗಿ ಬದ್ನಿಕಾಯ್ದು ಪಲ್ಯ ಮಾಡಿದ್ರಾತ ಅಂತ ಹೇಳಿ ಮನ್ಯಾಗ ಮತ್ತೆ ಆಕೆ ಮನೆ ಮುಂದೆ ಬರ್ತಾ ಇಲ್ಲ ಬಿಡ ಹೋಗಿ ಬರ್ತೀನಿ ತಡ್ರಿ ಅಂತಂದೆ ಅತ್ತಿಯರಿಗೆ ಅವ್ರ ಮನೆ ತನಾರ ಹೋಗಿ ಬಾ ಹೋಗಿ ಬಾದಾಳ ಇಲ್ಲ ಅಂದೆ ಮನೆ ಕಿಲಿ ಹಾಕೈತಕ್ಕಿದಿಲ್ಲ ಏ ಕಾಯಿಪಲ್ಲೆ ಮಾಡು ಸಾವಕ್ಕ ಊರಿಗೆ ಹೋಗ್ಯಾಳ ಆಕಿ ನಾಳೆ ಮುಂಜಾನೆರ ಹಿಂಗೇನ ಬರ್ತಾ ಅಂತ ಅವ್ರ ತವ್ರ ಮನೆಗೇನ ಕೆಲಸ ಬಂತಂತವ ಹೊಂಟಿದ್ಲು ಮಾತಾಡ್ಸಿಲ್ಲ ಹೊರಗೇನ ಕೆಲಸ ಮಾಡತ್ತಿದ್ನೆ ಅದಕ್ಕೆ ಚಾ ತಾಗಿರ್ಜಕ ಅನ್ಲ ಅಥವಾ ಇತ್ತಾಗ ಹೊಂಟೆ ಅನ್ನೆ ಇಲ್ಲವ ಹಿಂಗೆ ಊರಿಗೆ ಹೊಂಟೇನಿ ಅಂತಂದು ನಾ ಮುಂಜಾನೆ ಬರ್ತಾ ಆಕಿ ಆಕಿನ ಮಗಳೂ ಇಲ್ಲ ಇದ್ರೆ ಕೊಡ್ತಿದ್ಲು ಕಿಲಿ ಹಾಕೊಂಡು ಹೋಗಾಳಕಿ ಏ ಮತ್ತೆ ಪ್ಯಾಟಿಗೆ ಹೋಗೋದಾಕತ್ತೆ ನಂಗಾರ ಪ್ಯಾಟಿಗೆ ಹೋಗಿ ತರೋದ ಬಿಡು ಇವ್ ರೋಡ್ ಕಡೆ ಹಚ್ಚಿರ್ತಾರ ಅಷ್ಟು ಚಲೋ ಇರಂಗಿಲ್ಲ ಏನಿಲ್ಲ ಆಕಿ ಕಡೆ ಕೊಬ್ಬರಿ ಇದ್ದಂಗೆ ಇರ್ತಿದ್ ಬಿಡು ಬದ್ನಿಕಾಯಿ ಹಿಂಗೆ ತಿಂತಾವ ಇರ್ತಿದ್ವು ರುಚಿ ಭಾಳ ಆಕಿತ್ತದ ಪಲ್ಯ ಊರಿಗೆ ಹೋದ್ಲನಕ್ಕೆ ಹಂಗಾರ ಅಲ್ಲ ಹೊಸ ವರ್ಷ ಬಂತು ಕಮಲಕ್ ಮತ್ತ ಇಲ್ಲಿ ಹೊಸ ವರ್ಷ ಮತ್ತ ನಮ್ಮ ಜೊತೆ ಮಾಡಿ ಊರಿಗೆ ಹೋಗಿಲ್ಲಲ್ಲ ಏ ಹೌದು ನೋಡು ಗಿರ್ಜಾಕ ಲಕ್ಷಣ ಇಲ್ಲ ನೋಡು ಹಂಗ ಊರಿಗೆ ಹೋಗೋ ಮಾತು ಬಂತ ಅದು ಮತ್ತೆ ಪಾಪಕಿ ಮತ್ತೆ ಹೋಗೋದು ಬಿಡೋದು ಹಿಂಗಾಗೈತೆ ಬಿಡ ಅಂತಂದೆ ನಾವು ಆತ್ ಬಿಡ ಹೋಗಿ ಬಾ ಅಂತ ನಾ ಅಂದ್ವಿ ನೆನಪ ಇಲ್ಲ ನೋಡು ಗಿರ್ಜಾಕ ಹೊಸ ವರ್ಷ ಇದ್ದು ನನಗೆ ಹೌದು ವಾಸರ ತೋಟಕ್ಕೆ ಹೋಗಿದ್ದಲ್ಲ ಇಷ್ಟರು ಕೂಡ ಬುತ್ತಿ ಒಬ್ಬೊಬ್ರು ಒಂದೊಂಥರ ಮಾಡ್ಕೊಂಡು ಹೋಗಿ ಊಟ ಮಾಡಿ ಬಂದಿದ್ವಲ್ಲ ಹೌದು ಬಿಡ ಗಿರ್ಜಾಕ ಹೊಸರ ಹೋಗಿದ್ವಿ ಲಕ್ಷಣ ಇಲ್ಲ ನೋಡ ಕುಂದ್ರಿ ನಾ ಕಮಲಕ್ಕನ್ನ ಕರಿತೀನಿ ಉಷ್ಟ್ರು ಕೂಡ ಮಾತಾಡ್ಕೊಳ್ಳೋಣ ಅಂತ ಹೋಗೋಲ್ಲ ಕಮಲಕ್ ನಾಳೆ ಒಂದಿನ ಅಷ್ಟು ನಿಂದ್ರೇನು ಮತ್ತೆ ನಾಡ್ದು ಊರಿಗೆ ಹೋಗೋಲ್ಲಕ್ಕ ಕಮಲಕ್ಕನ್ನ ಪಾರ್ವತಿನ ರೇಣವನ್ನ ಕರೆದು ಬರ್ತೀನಿ ತಡಿ ಇಲ್ಲೇ ಕುಂದ್ರನಿಲ್ಲ ನೀನು ಇಲ್ಲಿ ಬಿಡ ಹೊಕ್ಕಿನಿ ಇಲ್ಲೇ ನೀನು ತೊದರ್ತೀನಿ ಕೀ ಪಾರ್ವತಿ ಫೋನ್ ಹಚ್ತೀನಿ ಇದನ್ನ ಫೋನ್ ಹಚ್ಚಿ ಬಾ ಅಂತ ಹೇಳ್ತೀನಿ ಕುಂದ್ರ ನೀನು ಏನೇನು ಮಾಡೋದು ಏನು ಮಾತಾಡ್ಕೊಳ್ಳೋಣ ಅಂತ ಇಷ್ಟ್ರು ಕೂಡ ಕುಂದ್ರ ಇಲ್ಲೇ ಒಂದಿಲ್ಲೇ ಬಾಕಲ್ದ ನಿಂದಿರ್ತೀನಿ ನಾಳೆ ಅವ್ರ ಮನೆಗೆ ಹೋಗೋದಿಲ್ಲ ಪಾರ್ವತಿ ಇದ್ರೆ ಕರ್ಕೊಂಬ ಇಲ್ಲಿ ಆಯ್ತು ನಗಿರ್ಜವ 100 ವರ್ಷ ಆಯ್ತು ನೋಡ್ಕೊಂಬ್ಲಕ್ಕ ನಿನಗೆ ನಿಮ್ಮ ಮನೆಗೆ ಬರಾತಿದ್ ನೋಡಿ ನಿನ್ ಕರೆಯಾಕೀಗ ಬಾ ಬಾ ಇರೋಟ್ ಕೆಲಸ ಐತ್ ಬಾ ತಡೆಯವ ನೀಲ ಬದ್ನಿಕಾಯಿ ತೊಂಬರಕಂತ ಸಾವಕಾರ ಮನೆಗೆ ಹೋದ್ಲು ಇನ್ನೂ ಬಂದೇ ಇಲ್ಲ ಇನ್ನು ಅದಾಳ ಇಲ್ಲ ಮತ್ತೆ ಅದಕ್ಕೆ ಬಂದ್ಯಾನ ಅತ್ತಿಯಾರು ನೋಡಾರ ಬಾ ಹೋಗ್ಯಾವ ಅಕ್ಕಿ ಗೊತ್ತ ವೈವಟ್ಟಿಲ್ಲ ಏನಿಲ್ಲ ನೋಡಿ ಬಾ ಅಂತಂದ್ರೆ ಅದಕ್ಕೆ ಬಂದ್ಯಾನ ನಮ್ಮ ಹೇಳ್ದ ಬಾ ನೀಲ ಇಲ್ಲಿ ಬಂದ ಅಣ್ಣ ಹಾಂ ಬಂದ್ ತಡಿ ಹಂಗಾರ ಬಾ ಅಕ್ಕ ಇಲ್ಲೇ ಅದೇನಿ ಬರಲೇ ಇಲ್ಲ ಏನು ಅದಾಳ ಇಲ್ಲ ಮತ್ತೆ ಹೊರಗೆ ಕುಂತ್ಕಿಂತಲೇ ಏನಕ್ಕೆ ಮಾರಾಕ್ ಹೋಗಿರ್ತಾಳ ಹೊರಗದು ಅದಕ್ಕೆ ನಿಂತ್ಲ ಏನು ಮಾಡಿಲ್ಲಕ್ಕೆ ಹಾದಿ ಕಾಕೋತ ಅಂತ ಹೇಳಿ ಬಂದಿವ ನಾನು ಮನೆಗೆ ಹೊಳೆ ಬರಾಕತ್ತಿದ್ನಕ ಗಿರ್ಜಕ್ಕ ಕರದ್ಲ ಅದಕ್ಕೆ ಹಂಗ ಕುಂದ್ರ ಕಮಲಕ್ಕನ ಪಾರ್ವತನ ಉಷ್ಟ್ರ ಕರೀತೀನಿ ಅಂತಂದ್ಲ ಈಗೇನು ಅಲ್ಲ ಕಮಲಕ್ಕ ಗೆಳತಾರ ಜೊತೆ ನೀನು ಹೊಸ ವರ್ಷ ಆಚರಿಸೋದು ಬಿಟ್ಟು ಊರಿಗೆ ಹೊಂಟೇಲೇವ ನಮ್ಮನ್ನ ಬಿಟ್ಟು ಉಷ್ಟ್ರು ಯಾವ ಲಕ್ಷಣ ಇಲ್ಲ ಬಿಡ ಹೊಸ ವರ್ಷದ ನನಗೆ ಹಂಗ ಊರಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ ಹಂಗ ಹೊಂಟ ಬಿಟ್ಟೆ ನೋಡುವ ನನಗೂ ಲಕ್ಷಣ ಇಲ್ಲ ನೋಡು ಹೋಸತ್ತ ಉಷ್ಟ್ರು ತೋಟಕ್ಕೆ ಹೋಗಿದ್ವಿ ಎಲ್ಲರೂ ಒಂದೊಂಥರ ಮಾಡ್ಕೊಂಡು ಊಟಕ್ಕೆ ಅದನ್ನೇ ಹೇಳಕತ್ತಿದ್ ನೋಡಿ ನೀಲಾಗ ಕಮಲಕ್ ನಮ್ಮನ್ನ ಬಿಟ್ಟು ಹೊಸ ವರ್ಷ ಆಚರಿಸೋದು ನಮ್ಮ ಜೊತೆ ಬಿಟ್ಟು ಊರಿಗೆ ಹೊಂಟ್ಲನ ಅಂತ ಅನ್ನಕತ್ತಿದ್ ನೋಡಕ್ಕೆ ನೀಲಾ ಅಂದ್ರೆ ಗಿರ್ಜಕ ಲಕ್ಷಣ ಇಲ್ಲೋ ನಮಗೂ ಅಂತಂದ್ಲ ಅದಕ್ಕೆ ಕಮಲಕ್ಕ ನಾಳೆ ಒಂದಿನ ಅಷ್ಟು ನಿಂದ್ರೆ ಎಲ್ಲರೂ ಒಂದೊಂಥರ ಏನಾರು ಮಾಡ್ಕೊಂಡು ಊಟ ಅದು ಮಾಡೋಣ ಅಂತ ನಾಡ್ದು ಎಷ್ಟೊತ್ತಿದ್ರು ಹೋಗಿ ಅಂತ ಊರಿಗೆ ಆತ್ ಬಿಡವ ಏನಾತು ಒಂದಿನ ನಿಂತು ಹೋಗಿನ್ ತಗೋ ಏನಾತು ಹಂಗ ನಿಂದಿರ್ತೇನೆ ತಗೋ ಕಮಲಕ್ಕ ಕುಂದ್ರ ಪಾರ್ವತಿಗೆ ರೇಣವಾಗ ಹೇಳೇನಿ ಬರ್ತಾರ ಅವರು ಇಬ್ರು ಹೌದನವ ಹ್ಞೂ ಆತು ಬರ್ರಿ ರೇಣವ ಪಾರ್ವತಿ ಬರ್ರಿ ಪಾರ್ವತಿ ರೇಣವ ಬರ್ರಿ ಕುಂದ್ರು ಬರ್ರಿ ಅವ್ವ ಅಲ್ಲ ಹೊಸ ವರ್ಷದ ಏನಾರ ಮತ್ತೆ ಪಾಟಿ ಗಿಟಿ ಕೊಡಕ್ಕೆ ಕರೆದೇನೆ ಹ್ಞೂ ನಯವ ಅದಕ್ಕೆ ಕರೆದ್ ನೋಡು ಕಮಲಕ್ಕ ಊರಿಗೆ ಹೊಂಟಿದ್ಲ ನಾಳೆ ಅದಕ್ಕೆ ಅಷ್ಟೂರ್ನು ಕರೆದ್ ನೋಡಿ ಈಗ ಕಮಲಕ್ಕ ಹೊಸ ವರ್ಷ ಐತಿ ನೀವು ಊರಿಗೆ ಹೊಂಟೇನವ ಮತ್ತೆ ಇಲ್ಲೇ ಹೊಸ ವರ್ಷ ಮಾಡಕ್ಕೆ ಬರ್ತಿದ್ದಿಲ್ಲನ ನಿಂದಿರ್ತಾನಂತ ಏನಲ್ಲ ನನಗೆ ಲಕ್ಷಣ ಇಲ್ಲ ಬಿಡವ ಹಂಗೆ ಊರಿಗೆ ಹೋಗೋದಾತ ಹಂಗೆ ಹೊಂಟ ನೋಡಿ ನಾನು ನಾಳೆ ನಾಡ್ದಾರ ಹೋಗೋಕಿದ್ನೆ ನಾಳೆ ಬೇಡ ಊರಿಗೆ ನಾಡ್ದು ಹೋಗಿ ಅಂತ ನಾಳೆ ಎಲ್ಲಾರು ಒಂದೊಂಥರ ಅಡುಗೆ ಅದು ಮಾಡ್ಕೊಂಡು ಹೊಲಕ್ಕೆ ಹೋಗುನ ಹೆಂಗೆ ಮಾಡೋಣ್ರಿ ಹೊಲಕ್ಕೆ ಹೋಗಿ ಉಣ್ಣೋಣ ಏನು ಮನೆ ದಿನ ಉಂಡು ಬ್ಯಾಸಾಗಿರ್ತೈತೆ ಉಷ್ಟ್ರು ಕೂಡ ಒಂದೊಂಥರ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಯಾರ್ಯಾರು ಏನೇನು ಮಾಡ್ತೀರಿ ಹೇಳ್ರಿ ಎಲ್ಲರೂ ಒಂದೊಂಥರ ಊಟ ತಯಾರು ಮಾಡ್ಕೊಂಡು ಹೋಗೋಣ ಅಂತ ನೀವು ಏನು ಅಂತೀರ ಅದನ್ನು ಮಾಡ್ತೀನಿ ಹೌದಿಲ್ವನಿಲ್ಲ ನೀವೇನು ಮಾಡಂತೀರಿ ನಾವು ಇಬ್ಬರು ಅದು ಮಾಡ್ಕೊಂಬರ್ತೇವೆ ಹೌದಿಲ್ವನಿಲ್ಲ ಹ್ಞೂ ಅಕ್ಕ ನೀವೇನು ಅಂತೀರದು ಗಿರ್ಜಕ್ಕ ನೀವು ಏನೇನು ಮಾಡ್ಕೊತೀರಿ ನೀವು ಬಿಟ್ಟಿದ್ದು ನಾವು ಮಾಡ್ಕೊಂಬರ್ತೀವಿ ನೀವು ರೊಟ್ಟಿ ಮಾಡಂದ್ರೆ ರೊಟ್ಟಿ ಮಾಡ್ತೀವಿ ಮತ್ತು ಏನಾರ ಪಲ್ಯ ಸಾರು ಇಂಥದ್ದು ಮಾಡಂದ್ರೆ ಮಾಡ್ಕೊಂಬರ್ತೀವಿ ಅಲ್ಕಮ್ಲಕ್ಕ ರೊಟ್ಟಿ ಪಲ್ಯ ದಿನ ತಿಂದಿರ್ತೀವ ಏನಾರ ಇದನ್ನ ತತ್ತಿ ಸಾರರ ಪಲ್ಯರ ಏನಾರ ಮಾಡ್ಕೊಂಡು ಹೋಗೊಂಡ್ರೆ ಏನಂತೀರ್ವ ನೀವು ಆತು ಬಿಡು ಮಾಡ್ಕೊಂಡು ಹೋಗೋಣ ಅಂತ ಅದಕ್ಕೇನತ್ತು ಆತು ಬಿಡ್ರಿ ಹಂಗಾರ ತತ್ತಿ ಸಾರು ಮತ್ತೇನ್ರ ತತ್ತಿ ಪಲ್ಯ ಮತ್ತು ಶಕ್ಕಿನ ರೊಟ್ಟಿ ಯಾರು ಮಾಡ್ತೀರಿ ನೋಡಿ ಒಬ್ರು ಮಾಡ್ಕೊಂಡು ಒಟ್ಟು ಅನ್ನ ಮಾಡ್ಕೊಂಡು ಹೋಗೋಣ ಅಂತ ಬಿಡ್ರಿ ಹಂಗಾರ ನಾನು ಹೊಸ ಶಕ್ಕಿನ ರೊಟ್ಟಿ ಮಾಡ್ತೀನಿ ಕಂಬ್ಲಕ್ಕ ಒಂದು 10-15 ತತ್ತಿ ಸಾರು ಮಾಡ್ತೀನಿ ನಾನು ಮತ್ತು ನೀವೇನು ಮಾಡ್ತೀರಿ ತತ್ತಿ ಪಲ್ಯ ಏನಾರ ಮಾಡ್ಕೊತೀನಿ ಮಾಡ್ಕೊಂಡು ನಾನು ಒಂದಿಟ್ಟು ರೊಟ್ಟಿ ಅದು ಮಾಡ್ಕೊಂಬರ್ತೀನಿ ನೀವಿಬ್ರು ಸಾರು ಪಲ್ಯ ಮಾಡ್ಕೊಂಬರ್ತೀರಿ ಹಂಗಾರ ನಾನು ರೊಟ್ಟಿ ಅದು ಮಾಡ್ಕೊಂಬಂದ್ಬಿಡ್ತೇನೆ ತೋರ ಕಂಬ್ಲಕ್ಕ ನೀವು ಪಲ್ಯ ಅಷ್ಟು ಮಾಡಿರಿ ನಾ ರೊಟ್ಟಿ ಮಾಡ್ಕೊಂಬರ್ತೇನೆ ನೀವು ಮಾಡ್ಕೊಂಬರ್ತೇವ ರೊಟ್ಟಿ ಹಂಗಾರ ನೋಡಿ ಹೆಂಗೆ ಮಾಡ್ತೀರಿ ನೋಡಿ ಮತ್ತೆ ನೀವೇನೇನು ಇನ್ನೊಮ್ಮೆ ಹೇಳಿಬಿಡ್ರಿ ಅಂದ್ರೆ ನಾನು ತತ್ತಿ ಸಾರು ಅದನ್ನ ಮಾಡ್ಕೊಂಬರ್ತೇನೆ ಈಕಿ ಇದು ರೇಣವ ಬಿಳಿ ಅನ್ನ ಒಟ್ಟು ಮಾಡ್ಕೊಂಬರ್ಲಿ ಬಿಡು ಹೌದಿಲ್ಲ ಸಾಕು ಬಿಡವ ಆಕಿ ಏನು ಮಾಡ್ಕೊಂಬರ್ಲಿಕ್ಕಂದ್ರೆ ಪಾಪಕ್ಕಿಗೆ ಸುಳ್ಳಾಕಿನ ಗಂಡ ಒಬ್ಬ ಅಂತವ ಸುಳ್ಳ ನೀ ಏನು ಮಾಡ್ಲಿಕ್ಕೊಂಬರಕ್ಕೆ ಹೋಗ್ಬಿಟ್ಟು ತಗೋ ನಾವು ಮಾಡ್ಕೊಂಬರ್ತೇವೆ ರೇಣವ
ಅವ್ವ ಹಂಗೆ ಹೆಂಗೆ ಬರಲಿ ಕಮ್ಲಕ್ಕ ನಂಗೆ ಏನು ನೀತೈತೆ ಅಷ್ಟು ಮಾಡ್ಕೊಂಬರ್ತೇನೆ ತಗೋ. ಏನೋ ಒಂಥರ ಒಗ್ಗರಣೆ ಏನಾರ ಏನರ ಬಿರಿಯಾನಿ ಏನರ ಮಾಡ್ಕೊಂಬರ್ಲೆ. ಬಿರಿಯಾನಿ ಮಾಡ್ಕೊಂಬರ್ತೀಯ? ಮಾಡ್ಕೊಂಬ ಹಂಗಾರೆ. ನಾನು ತತ್ತಿ ಪಲ್ಯ ಮಾಡ್ಕೊಂಬರ್ತೀನಿ, ಒಂದು ದಿವ್ಸಕ್ಕಿನ ರೊಟ್ಟಿ ಮಾಡ್ತೀನಿ. ಆಮೇಲೆ ಆಕಿ ಪಾರ್ವತಿ ನೀನು ಒಂದು 15 ಇವನ್ನ ಮೆತ್ತನು ಜೋಳದ ರೊಟ್ಟಿ ತೊಗೊಂಬಂದ್ಬಿಡು. ಚಪಾತಿ ಹತ್ರ ಚಪಾತಿ ತೊಂಬ. ರೇನವ್ವ ಒಂಥರ ಪಲ್ಯ ಅನ್ನ ಮಾಡ್ಕೊಂಬರ್ತಾಳೆ. ಮತ್ತು ಗಿರ್ಜಾ ಒಂಥರ ಸಾರು ಆಕಿನೂ ಒಂದು 10 ರೊಟ್ಟಿ ಮಾಡ್ತಾ ಅಂತ. ನಾ ಬಿಳಿ ಅನ್ನ ಒಂದು 10 ರೊಟ್ಟಿ ಪಲ್ಯ ಮಾಡ್ಕೊಂಡಂದಿಲ್ಲ ನಾವು. ಆದ್ಬಿಡಕ್ಕೆ ಹಂಗಾರೆ ನಾ ಒಂದು 10 ರೊಟ್ಟಿ ಶಕ್ಕೆನು ಮತ್ತು ಬಿಳಿ ಅನ್ನ ತತ್ತಿ ಪಲ್ಯದಾಗ ಏನಾರ ಹೊಸ ನಮ್ನಿ ಮಾಡ್ಕೊಂಡು ಬರೋಣಂತ. ನಾನು ಮೆತ್ತನು ಜೋಳದ ರೊಟ್ಟಿ ಕಮ್ಲಕ್ಕ ಉಳ್ಳಾಗಡ್ಡಿ ನಿಂಬೆಹಣ್ಣು ಆಮೇಲೆ ಸೌತೆಕಾಯಿ ಗಜ್ಜರಿ ಇವನ್ನ ತಿನ್ನಕ್ಕೆ ನಾ ತೊಂಬರ್ತೇನೆ. ಇಷ್ಟು ನಾ ತರ್ತೇನೆ. ಹಂಗೆ ಸಾದಾ ತತ್ತಿ ಅಷ್ಟು ಕುದಿಸ್ಕೊಂಬರ್ಲೇನು ಮತ್ತು ತಿನ್ನಾಕ ಬೇಡ. ಮತ್ತ್ಯಾಕೆ ಸಾರು ಮಾಡಿರ್ತೀವಿ ಪಲ್ಯ ಇರ್ತೈತಿ ಮತ್ತೆ ಅದಕ್ಕೆ ಬೇಕು ಹೌದಿಲ್ವಾ. ಅದ್ರಾಗ ಹೆಚ್ಚಿಗೆ ಒಂದು ಸ್ವಲ್ಪ ತೊಂಬರೋಣ ಅಂತ ಹೌದಿಲ್ವಾ. ಏನು ಒಂದು 6 ತತ್ತಿ ಅದ್ರಾಗ ಇಡಕತ್ತೆ ನಾವ ಒಂದು 5 ಮಂದಿ ಸಾಲಾಗಿ ಎರಡೆರಡು ಬರ್ಬೇಕಾ ಕಮ್ಲಕ್ಕ ತತ್ತಿ. ನೀವೊಂದು 6 ಹಾಕಿ ಪಲ್ಯ ಮಾಡು, ನಾನೊಂದು 6 ಹಾಕಿ ಸಾರು ಅದು ಮಾಡ್ಕೊಂಬರ್ತೀನಿ. ಎರಡೆರಡು ತಿಂದರೂ ಉಳಿದ್ರು ತಿಂತಾರೆ ಹೌದಿಲ್ಲ. ನಾವು ಶೇಕಿನ ರೊಟ್ಟಿ ಮಾಡ್ಬೇಕು. ಇವ್ರು ಗಂಡು ಮಕ್ಳೇನ ಹೊಲ್ದಾಗೇನೋ ಊಟದ ಇಟ್ಕೊತಾರಂತ. ಎಲ್ಲರೂ ಶೇಕಿನ ರೊಟ್ಟಿ ತೊಂಬ ಅಂದಾರಂತ. ಸಾರಿಗಿರು ತಾವ ಮಾಡ್ಕೊತಾರಂತ ಅಲ್ಲೇನ. ಅದಕ್ಕೆ ಶೇಕಿನ ರೊಟ್ಟಿ ಮಾಡಂತಾರ. ಮತ್ತು ಅವ್ರಿಗೆ ಆಕತ್ತೆ ನಮಗೂ ಆಕತ್ತೆ. ಈ ಮಧ್ಯಾಹ್ನ ಮ್ಯಾಗ ಮಾಡಿಬಿಡ್ತೇವೆ ನಾವು ರೊಟ್ಟಿ. ಹಂಗಾರೆ ಈಗ ಹೋಗಿ ಹೌದಿಲ್ಲ. ಮತ್ತು ನಾಡ್ದ ಅವ್ರಿಗೆ ಹೋಗಿ ತೊಗೊಂಡಿಲ್ಲ ಇನ್ನೊಂದು 2 ದಿನ ಬಿಟ್ಟು ಹಂಗೆ ಮಾಡ್ತೀನಿ ಅಕ್ಕ. ಆಯ್ತು ಹಂಗಾರೆ ಹೊಸ ವರ್ಷ ಆಚರಿಸ್ದಂಗಾಕತ್ತೆ. ಆಚರಿಸಿ ಬೇಕಂದ್ರೆ ಮಾರನೇ ದಿವಸ ಎಲ್ಲ ಇದಕ್ಕೆ ತಯಾರಿ ಅದು ಮಾಡ್ಕೊಂಡಕ್ಕ ಉಂಡಿ ಅದನ್ನ ಮಾರನೇ ದಿನ ಊರಿಗೆ ಹೋಗಿ ಅಂತಕ್ಕ ನೀನು. ಆತ ಅಷ್ಟ ಮಾಡ್ತೀನಿ. ಕಮ್ಲಕ್ಕ ಕುಂದ್ರು ಚಾ ಮಾಡ್ಕೊಂಬರ್ತೀನಿ ಅಷ್ಟ್ರಿಗೂ. ಬೇಡವಾ ಮರೇ ಬೇಡ. ನಾವು ಈಗ ಚಾ ಅದು ಕುಡಿದು ಬಂದೇವಿ. ಏನು ಬೇಡ ಓಕೆ. ನಾವು ರೊಟ್ಟಿ ಅದು ಮಾಡ್ತೀವಿ. ಮಸೊಳಗೆ ಕುಂತು ಖಾಲಿ ಏನು ಮಾತಾಡ್ಕೊತ ಕುಂದ್ರದು. ರೊಟ್ಟಿ ಹಾಕೋ ತಗೋ ನಾಳೆ ಮತ್ತೆ ಎಲ್ಲರಿಗೂ ಊಟಕ್ಕೆ. ತಡೆ ಕಮ್ಲಕ್ಕ ಕುಂದ್ರು ಏನು ಮಾಡ್ತೀವಿ ಹೋಗಿ ಅಂತ ತಗೋ. ಎಟ್ಟತ್ತಕತಿ ಹೊತ್ತಕತ್ತೇರೇನಕ್ಕ. ಒಂದು ಕಪ್ ಚಾ ಕುಡಿಯೋಕೆ ಹೆಂಗೆ ಮಾಡ್ತೀರಿ ನೋಡಿ. ಇವ್ರು ಅಕ್ಕ ತಂಗಿ ಇಬ್ರು ಕುಂದಿರ್ತೀರಿ ನೀವು. ವಾತು ಮಾಡ್ಕೊಂಬ ಹೋಗಿ ಹಂಗಾರೆ ಕುಂದಿರ್ತೀವಿ. ನೀವು ಬಿಡೋದಿಲ್ಲ ಹೋಗಿ ಕುಂದ್ರ ಅನ್ನಕತ್ತ. ಯಾವಾಗ ಒಮ್ಮೆ ಇಷ್ಟರು ಹಿಂಗೆ ಕುಂದ್ರದೇ ಇಲ್ಲ ನಾವು. ಖಾಲಿ ಬರೇ ಹೊರ ಐದು ಕೆಲಸ ಐತಂತ ಹಿಂಗೆ ಕುಂದಿರ್ತೀವಿ. ಕುಂದ್ರೋದಿಲ್ಲ ಏನಿಲ್ಲ. ಇಷ್ಟರು ಕುಂಡೇವಿ ಮಾತಾಡ್ಕೊತ ಚಾ ಮಾಡ್ಕೊಂಬರ್ತಾ ಅಂತಡಿ ಕುಂದಿರಿ ಹೋಗ್ಬಿಡ್ರಿ. ಬಂದಬಿಟ್ಟು ನೋಡಿ ಏನು ಒಂದು 10 ನಿಮಿಷ ಬಂದಬಿಡ್ತೇನೆ. ಅಂದ್ರೆ ಚುಮ್ಮರಿ ಅದು ಹಾಕೊಂಬರ್ಲಿಲ್ಲ ಕಮಲಕ್ಕ. ನೀಲ ಪಾರ್ವತಿ ರೇನವ ಇದನ್ನ ಬೆಳ್ಳುಳ್ಳಿ ಚುಮ್ಮರಿ ಮಾಡಿಟ್ಟೇನಿ. ಏನು ಬೇಡವಾ ಗಿರ್ಜಾಕ ನಾಷ್ಟ ಅದು ಮಾಡೇವಿ. ಏನು ಬೇಡ ಚಾ ಅಷ್ಟ ತೊಂಬ. ಇದೇನೇನಾಗಿತ್ತು ನಾಷ್ಟ? ಬಿಸಿ ರೊಟ್ಟಿ ಮಾಡಿಬಿಟ್ಟಿದ್ದು ನೋಡು ಕಮ್ಲಕ್ಕ. ಎಲ್ಲಿ ಹೊಳಮಳ ಮತ್ತು ನಾಷ್ಟ ಮಾಡೋದು ಮಧ್ಯಾಹ್ನ ಅಡುಗೆ ಮಾಡೋದು ಅಂತೇಳಿ ಬಿಸಿ ರೊಟ್ಟಿ ಇದನ್ನ ಕಿರಿಕ್ಸಾಲಿ ಪಲ್ಯ ಮಾಡಿ ಒಟ್ಟು ಅನ್ನ ಸಾರು ಮಾಡಿಬಿಟ್ಟು ನೋಡುವ. ನಾನು ನಿನ್ನೆ ರೊಟ್ಟಿ ಭಾಳ ಇದ್ವ ಕಮ್ಲಕ್ಕ. ಹಂಗಾಗಿ ಒಟ್ಟು ಬೇಳೆ ಸಾರು ಮಾಡೇನೆ ಅನ್ನ ಮಾಡೇನೆ ನೋಡುವ. 15 ತಿಂದು ಹೋದ್ವಾ ಹುಡುಗರು. ಈಗೇನಿಲ್ಲ ನೋಡುವ. ಇನ್ನೊಮ್ಮೆ ಮತ್ತೆ ಸಂಜೆಗೆ ನೋಡೇನು ಬಿಸಿ ಇದೆ. ರೊಟ್ಟಿ ಮಾಡಿದ್ವಿ ಮುಂಜಾನೆ. ರೊಟ್ಟಿ ಮಾಡಿ ಹೆಸರು ಕಾಳು ಪಲ್ಯ ಅನ್ನ ಸಾರು ಎಲ್ಲ ಆತು ನಮ್ಮದು. ಉಸಾಕಿನ ರೊಟ್ಟಿ ಮಾಡ್ಬೇಕಂತಂದು ಅದ ನೀಲ ಹಿಂಗೆ ಇದನ್ನ ತರಕಂತ ಬದ್ನೆಕಾಯಿ ತರಕಂತ ನಾ ಊರಿಗೆ ಹೋಗಿ ಪಲ್ಯ ಬುತ್ತಿ ಪಲ್ಯ ಮಾಡ್ಕೊಂಡ್ರತಂತ ಪಾಪ ಬಂದಿದ್ಲ ಆಕೆ ಇಲ್ಲ ಅಂತ ಸಾವಕ್ಕೆ ಊರಿಗೆ ಹೋಗ್ಯ ಅಂತ. ಅದಕ್ಕೆ ನಾನು ಎಷ್ಟೊಂದಾತು ಬರಲೇ ಇಲ್ಲ ತಡಿ ಹೋಗ್ಯಾರ ಬಂದ್ರತಂತ ಬಂದೆ. ಗಿರ್ಜವ್ವ ಹಿಂಗೆ ಹೇಳೇನಿ ಅವ್ರಿಗೆ ಬರಾಕ ಕುಂದ್ರ ಅಂತಂದ. ಮತ್ತು ಅದಕ್ಕೆ ಕುಂತನೆ ಬಂದು ಬೇಷ್ ಆದ್ ಬಿಡ್ಕಮ್ಲಕ್ಕ. ನೀವು ಊರಿಗೆ ಹೋಗೋದಾಗ ಗೊತ್ತಿಲ್ವಾ ನಮಗೆ. ಹಾಗ ಯವ್ವ ನಾನು ಎಲ್ಲಿ ನಿಮ್ಗೆ ಹೇಳ್ತಿದ್ದಿಲ್ಲ ನಾ ಹೋಗೋದಿದ್ದಿದ್ರೆ ಹಂಗೆ ನಾ ಈ ಸಂಘ ಮಾತಾಡ್ಕೊತ ಕುಂತಾಗ ಅತ್ತಿಯಾರು ನೀಲ ಏನಂದ್ರೆ ಬಾ ದಿನ ಆತು ಊರಿಗೆ ಹೋಗೇ ಬಂದಿಲ್ಲ ಹೋಗಿ ಬಾ ಅಂತಂದ್ಲ ಅಂದ್ರೆ ಅದಕ್ಕೆ ಮತ್ತೆ ಹೊಳ್ಳಿ ಊರಿಗೆ ಕೇದ್ನೆ ಹೋಗಿ ಬಾ ಅಂತಂದ್ರೆ. ಮತ್ತಿನ್ನು ಕಡ್ಲಿದು ಗೋಧಿ ಕೀಳೋದು ಸುಗ್ ಚಲೋ ಆತಂದ್ರೆ ಮತ್ತೆ ಊರಿಗೆ ಹೋಗೋಕ್ಕಾಗಂಗಿಲ್ಲ. ಮತ್ತು ಇನ್ನು ಬ್ಯಾಸ್ಗಿ ತಾನೆ ಅದ್ರ ಸಂಬಂಧ ಒಂದು 15 ದಿನ ಹೋಗಿ ಬಾ ಅನ್ನಕತ್ಲಿಕ್ಕೆ ನೀಲಾನು ಪಾಪ ಹೋಗೇ ಇಲ್ಲಕ್ಕ ನೀನು ಹೋಗು ವೈನ್ಯಾರು ಮತ್ತು ಅನ್ನಾರ ಜೀವನ ಸಾಕತೈತನ ಆ ಥರ ಅಂತಂದ್ಲ. ಅದಕ್ಕೆ ಆತು ಬಿಡೋ ಹೋದ್ರಾತಂತೆ. ಲಕ್ಷ್ಮೀದು ಸುಟ್ಟಿ ಬಿಟ್ಟೈತಿ 1 ವಾರ ಹೋಗಿ ಬಂದ್ರಾತಂತಂದು ಹೊಂಟಿದ್ದೆ ನಾನು ನಾಳೆ. ಯಾಕೆ ಹೊಲ್ದಕ್ಕೆ ಬಿಡ್ಕೊಬ್ಲಕ್ಕ ಹೋಗಿ ಬಾ ನೀನು ಅಂದ್ಲ ನೀಲ. ಇದಕ್ಕೆ ಬೆಳಗಾರಕ್ಕೆ ಯಾಕೆ ಹೋಗಿದ್ನಲ್ಲ ನೀವು ಬರ್ತಾ ಅಂತ ನೋಡಕ್ಕೆ. ನೀನು ಬರ್ತಾನೆ ಅಂದ್ಲ ಬಂದ್ಲ ನೀಲ. ಅಯ್ಯವ ಅದೆಲ್ಲ ದ್ಯಾಸ ಮಾಡ್ಬರು ಬಿಡಕನ ಬೇಸರ ಮಾಡ್ಕೊತೈತಿ ಬಿಡ ಪಾತಿಮ ಅದು. ಏನು ನೋಡು ಎಷ್ಟೊತ್ತಿದ್ರಿ ಈಗ ಹೊಕ್ಕಿನ ನಾರ್ಗತೆ ಮಾತಾಡಿಲ್ಲ ತಡಿ ಕಮ್ಲಕ್ಕ. ಈಗ ಹೊತ್ತಾಗ ಹೊಕ್ಕಿನಿ ಹೋಗಕ್ಕಿನ್ನ ತಿರ್ಕೊಂಡು ಬರ್ತೀನಿ ತಡಿ ತಗೊಳಿರ ನೀವು ಏನೋ ಹೊತ್ತ ನಮ್ಮ ಬಳಿ ಬಂದ್ರೆ. ಇಲ್ಲ ತಗೋರ್ವಚ್ಚ ನೀನು ತಗೋರಾಗಿರ್ಜಕ್ಕ ಹಾಕಿಟ್ಟೇನೋ ತಗೋತೀನಿ ತಗೋ ನೀನು. ನಿಮ್ಮ ಮನೆಗೆ ಬರುವಾಗಿದ್ನಿ ಕಮ್ಲಕ್ಕ. ನಾನು ಹೊಸ ವರ್ಷದ್ದು ಏನು ಮಾತಾಡೇ ಇಲ್ಲ ನಾವು ಏನೈತೆ ತಡಿ ಅಂತೇಳಿ ಅಷ್ಟೊತ್ತಿ ನೀಲ ಕಂಡ್ಲ ಹೊರಗೆ. ಅದಕ್ಕೆ ಇತ್ತಾಗ ಹೊಂಟಾಣಿಲ್ಲ ಅಂತ ಕರದ್ನ್ಯಾ. ಇಲ್ಲ ಹಿಂಗೆ ಸಾವಕಾರ ಮನೆಗೆ ಹೊಂಟೇನಿ ಅನ್ಲ. ಇಲ್ಲಿ ಬಾಕಿ ಊರಿಗೆ ಹೋಗ್ಯಾಳ ನಾಳೆ ಬರ್ತಾ ಅಂತ ಹೇಳನ್ನೆ. ಮತ್ತು ನೀವು ಊರಿಗೆ ಹೋಗೋದು ಅಂದ್ಲ. ಅಯ್ಯ ಅದು ಬೇಡ ತಡಿ ನಾ ಕಮ್ಲಕ್ಕನ ಕರ್ದ ಬಿಡ್ತೇನೆ ತಡಿ ಹಂಗಾರ ಅಂತೇಳಿ ಮತ್ತೆ ಕರೆದ್ ನೋಡು. ಬಿಡೇವ ಊರಿಗೆ ಹೋಗೋ ಲಕ್ಷಣ ನನಗೆ ಹೊಸ ವರ್ಷದ್ದು ಇದನ್ನೇ ಇಲ್ಲ. ಮತ್ತು ಊರಿಗೆ ಹೋಗೋದ್ರಾಗ ಅದು ಬರೀ ಅದ ಗದ್ಲ ಅದ ಇದನ್ನು ಉಂಡಿ ಮಾಡೋದು ಬುತ್ತಿ ಪಲ್ಯ ಸಜ್ಜು ಮಾಡೋದು ಬರೀ ಮಾತಾಡೋದು ಅದ ಆತ ಲಕ್ಷಣ ಇಲ್ಲ. ಕಮ್ಲಕ್ಕ ಊರಿಗೆ ಹೋಗೋದು ಗೊತ್ತಾಕೈತಿ ಬಿಡು ನಮಗೆ. ಊರಿಗೆ ಹೋಗೋ ಮುಂದೆ ಒದ್ರಿ ಹೇಳ್ತಿದ್ಲ ಅವಾಗ. ಅಯ್ಯ ಕಮ್ಲಕ್ಕ ಹೊಂಟ್ಲು ಬಿಡು ಊರಿಗೆ ಅನಿಸ್ತಿತ್ತು. ಯವ್ವ ಚಲೋ ಆತ ಬಿಡೋನಿಲ್ಲ ನೀ ಭೇಟಿ ಆಗಿಲ್ಲ ತಂದ್ರೆ ಮತ್ತೆ ಕಮ್ಲಕ್ಕ ನಮ್ಮನ್ನು ಬಿಟ್ಟು ತವ್ರ ಮನ್ಯಾಗ ಆಚರಿಸ್ತಿದ್ಲು ನೋಡು ಹೊಸ ವರ್ಷನ. ಇಲ್ಲಿ ಬಿಡ ಇದು ನಂಗೆ ಲಕ್ಷ್ಯ ಇಲ್ಲ ಅಂತ ಹೇಳ್ತಾನಲ್ಲ. ಕಮ್ಲಕ್ಕ ತವ್ರ ಮನೆಗೆ ಹೋಗೋ ರೂಪು ಖುಷಿ ಅದ ಕಮ್ಲಕ್ಕ. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗಿ ಖುಷಿ ಇರಂಗಿಲ್ಲ ಹೇಳಿ ನೀನು ಹೌದಿಲ್ಲ. ಕಮ್ಲಕ್ಕ ಅದು ಇಲ್ಲಿದ್ದು ಬಿಟ್ಟು ಎಲ್ಲ ಇದ್ದಿದ್ದು ಬಿಟ್ಟು ಗೂಡಿಸಿಟ್ಟು ಒಟ್ಟನ ಊರಿಗೆ ಹೋಗಂದ್ರೆ
ನಾಡ್ದು ಎಷ್ಟೊತ್ತಿದ್ರು ಹೋಗಿ ಅಂತ ತೊಗೊಂಬ್ಲಕ್ಕ ಬೇಕಾದ್ರೆ ನಿಮ್ಮ ಮನ್ಯಾಗ ಏನಾರು ಕೆಲಸ ಇದ್ರೆ ಹೇಳಿ ನಾವು ಬೇಕಂದ್ರೆ ಚಪಾತಿ ಅದು ಮಾಡ್ಕೊಡ್ತೇವೆ ನಾಡ್ದು ನೀವು ಪಲ್ಯ ಅದು ಮಾಡ್ಕೊರಿ ನಾವು ಪಲ್ಯ ಚಪಾತಿ ಅದೆಲ್ಲ ಲಟ್ಟಿಸ್ಕೊಡ್ತೇವೆ ನೀವು ಊರಿಗೆ ಹೋಗೋ ಮುಂದೆ ನೀವು ಪಲ್ಯ ಅಷ್ಟು ಮಾಡ್ಕೊರಿ ನೀವು ಊರಿಗೆ ಹೋಗೋರಾಗ 10 ಬಸ್ ಅಂದ್ರೆ ನಿಮ್ಗೆ ಚಪಾತಿ ಅದು ಮಾಡ್ಕೊಡ್ತೇವೆ ನಾವು ಮೂಕಂಬ್ಲಕ್ಕ ತೆಗಿ ಹಿಟ್ಟು ಕೊಟ್ಬಿಡ್ರಿ ನಾವು ಲಟ್ಟಿಸ್ಕೊಡ್ತೇವೆ ಯವ್ವ ನಾವೇನು ಎಲ್ಲಿ ಬುತ್ತಿ ಬಾ ಮಾಡ್ಕೊಂಡು ಹೋಗೋದಿಲ್ವ ಮನೆ ಪೂರ್ತಕ್ಕೆ ಅಲ್ಲೇ ನಮ್ಮ ತಂಬ್ರ ಮನೆ ಒಂದು 4 ಮನೆ ಓನ್ಯಾಗ ಅಟ್ಟ ಕೊಡ್ತೇವೆ ನಾವು ಬುತ್ತಿ ಪಲ್ಯ ಬ್ಯಾಡ ಅಂದೆ ನೀಲ ಕೇಳವಲ್ಲ ನೋಡು ಕಟ್ಕೊಂಡು ಹೋಗೋಣ ಆತ ಊರಾಗಿದ ಬಂದ್ರಂದ್ರೆ ಪಾಪ ವೈನಿ ಒಟ್ಟ ಹಂಗೆ ಬರೋದಿಲ್ಲ ಅವ್ರು ಏನಾರ ಒಟ್ಟು ಮಾಡ್ಕೊಂಡು ಬರ್ತಾರ ಪಾಪ ಬಾ ದಿನ ಕೊಂಟಿವ ಹೋಗಿ ಮಾಡ್ಕೊಂಡಂತ ನಾನು ಯಾಕೊಂದ ಕುಡಿಕಂಬ್ಲಕ್ಕ ಚಲೋ ಆತು ಇದನ್ನ ಬುತ್ತಿ ಒಯ್ಯಿ ಮತ್ತಲ್ಲಿ ಉನ್ಯಾಗ ಕುಡಿ ಅಂತ ಮತ್ತೆ ಈಗ ಬಾ ದಿನ ಆತ ಹೋಗೇ ಇಲ್ಲ ಊರಾಗಿದ್ದ ಬಂದ್ರೆ ಒಂದಿನ ಹಂಗೆ ಬರೋದಿಲ್ಲ ನೀಲ ಅಂತ ಅವ್ರ ಮನ್ಯಾಗ ಆತು ಕಮಲಕ್ ಅಂತ ಅವ್ರ ಮನ್ಯಾಗ ಆತು ಏನಾರ ಒಟ್ಟು ಬುತ್ತಿ ಪಲ್ಯ ಮತ್ತೆ ಏನಾರ ಮಾಡ್ಕೊಂಡು ಬರ್ತಾರ ನಮ್ಮ ಮನೆ ಪೂರ್ತಕಲ್ಲ ನಮಗೂ ಸತಿ ತೊಗೊಂಬರ್ತಾರೆ ನೋಡೋರು ಬುತ್ತಿನ ರೇಣಾ ಹೋಗ ಗಿರ್ಜಾ ಹೋಗ ಪಾರ್ವತಿ ನೀ ಅಲ್ಲಿದ್ದೆಲ್ಲ ಅವಾಗ ನೆನೆಸ್ತಿದ್ರು ಪಾರ್ವತಿ ದೂರಾಗ ಬಿಡಿ ಈಗ ಅಂತಿದ್ರು ನೋಡು ಹೌದು ಪಾಪ ಒಮ್ಮೆ ಬಸ್ ಸ್ಟ್ಯಾಂಡ್ ಭೇಟಿಯಾಗಿದ್ರು ನಾನು ಊರಿಗೆ ಹೊಂಟಿದ್ನಿ ಅವ್ರು ನಾವು ಒಂದ ಬಸ್ಸಿಗೆ ಹತ್ತಿದ್ವಿ ಅಂದ್ರೆ ಅವಾಗ ದೂರ ಆದಿವ ನೀ ಮೊದ್ಲು ಭೇಟಿಯಾಕಿದ್ದಿ ಅಂತಂದು ಇಲ್ಲಿ ಬಿಡ್ರಿ ಹಿಂಗೆ ನಾ ಮತ್ತೆ ಏನಂತ ಬಂದದೀನಿ ಅಂತಂದೆ ಹಾಗಾಗಿ ಕೇಳಿನಿ ಅಂತ ಹೇಳ್ಬೇಕಂಬ್ಲಕ್ಕ ಎಲ್ಲರಿಗೂ ಅವ್ರ ಮನ್ಯಾಗ ಅಲ್ಲಿ ಹೋದ್ ನಾ ಫೋನ್ ಹಚ್ಕೊಡ್ತೇನೆ ಮಾತಾಡಿರಿ ಅಂತ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರಿಗೂ ಎಲ್ಲರೂ ಬಾಳಲ್ಲಿ ಹೊಸತನ ಬರಲಿರಿ ನೀವು ಅಂದುಕೊಂಡಂಥ ಕೆಲಸಗಳು 2026ರಲ್ಲಿ ನೆರವೇರಿಸಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ರೀ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ನಾವು ಎಲ್ಲರೂ ಗೆಳತಿಯರು ಕೂಡಿ ಹೊಸ ವರ್ಷ ಆಚರಿಸ್ಬೇಕಂತಂದು ಮಾತಾಡಕತ್ತಿದ್ವಿ ಇವತ್ತಿನ ಕತೆ ಹೆಂಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ರೀ ಅಂದುಕೊಂಡಂಥ ಕೆಲಸ ಗಳೆಲ್ಲ ನೆರವೇರಲಿ ನಿಮ್ಮ ಕನಸು ನನಸಾಗಲಿ ಅಂತಂದು ಹೇಳ್ತೀವಿ ರೀ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಕತೆಗಳು ನೋಡಾತೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಯಾರು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿ ನಮಗೂ ಖುಷಿ ಆಗತ್ತೆ ನಮ್ಮ ಕತೆಗಳು ಹೆಂಗೆ ಬರತ್ತಾವ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ನಮಸ್ಕಾರ ಎಲ್ಲರಿಗೂ